ಮೇಡಮ್ ನಾವು ಪೊಲೀಸ್ ಇಲಾಖೆಗೆ ಸೇರಬೇಕು ಅಂದ್ಕೊಂಡಿದ್ದೀವಿ. ಆ್ಯಕ್ಟು ಹಾಕ್ಸಿದ್ರೆ ನಮಗೆ ಏನಾದರೂ ಡಿಸ್ಕ್ವಾಲಿಫೈ ಆಗ್ತೀವ ಫಿಸಿಕಲ್ ಎಕ್ಸಾಮಲ್ಲಿ? ಮುಂಗೈ ಮೇಲೆ ಹಾಕ್ಸ್ಕೊಂಡಿದ್ದೀನಿ ಅಥವಾ ಏನಾದರೂ ಕುತ್ತಿಗೆ ಭಾಗದಲ್ಲಿ, ಭುಜದಲ್ಲಿ ಅಥವಾ ಬೆನ್ನಲ್ಲಿ ಏನಾದರೂ ದೊಡ್ಡ ದೊಡ್ಡ ಟ್ಯಾಟೂಸ್ ಇದ್ದರೆ, ಆ ಥರ ದೊಡ್ಡದೇನಾದರೂ ನಿಮಗೆ ಮಾರ್ಕ್ ಇದ್ದರೆ, ಎದೆ ಭಾಗದಲ್ಲಿ ದೊಡ್ಡ ದೊಡ್ಡ ಆಪ್ರೇಷನ್ಸ್ ಆಗಿದ್ದರೆ. ನಮಸ್ಕಾರ ಫ್ರೆಂಡ್ಸ್, ತುಂಬ ಜನ ನನಗೆ ಕಮೆಂಟ್ನಲ್ಲಿ ಕೇಳಿದ್ದು ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದು ಮತ್ತು ಜಾಸ್ತಿ ಕ್ವಶನ್ ಬಂದಿದ್ದು ಈ ವಿಷಯದ ಮೇಲೆ. ಸೊ ಹಂಗಾಗಿ ಈ ವಿಷಯನ ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಏನು ಅಂತಂದರೆ, ಮೇಡಮ್ ನಾವು ಪೊಲೀಸ್ ಇಲಾಖೆಗೆ ಸೇರಬೇಕು ಅಂದ್ಕೊಂಡಿದ್ದೀವಿ, ಆರ್ಮಿಗೆ ಸೇರಬೇಕು ಅಂದ್ಕೊಂಡಿದ್ದೀವಿ, ಬಟ್ ನಮ್ಮ ಹತ್ರ ನಾವು ಟ್ಯಾಟೂ ಹಾಕಿಸ್ಬೋದಾ ಅಥವಾ ಟ್ಯಾಟೂ ಹಾಕ್ಸಿದ್ರೆ ನಮಗೆ ಏನಾದರೂ ಡಿಸ್ಕ್ವಾಲಿಫೈ ಆಗ್ತೀವ ಫಿಸಿಕಲ್ ಎಕ್ಸಾಮಲ್ಲಿ? ಅಥವಾ ನಮಗೆ ಏನಾದರೂ ನಮಗೆ ಜಾಸ್ತಿ ಟ್ಯಾಟೂಸ್ ಇದೆ ಮ್ಯಾಮ್, ನಾವು ಡಿಸ್ಕ್ವಾಲಿಫೈ ಆಗ್ತೀವ ಅಂತ ಕ್ವಶನ್ಸ್ ಬಂದಿದೆ. ಸೊ ಹಂಗಾಗಿ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಇವತ್ತು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಆರ್ಮಿಯಲ್ಲಿ ನಮಗೆ ಯಾವ್ಯಾವ ಥರ ಟ್ಯಾಟೂಸ್ ಇದ್ದರೆ ನಮಗೆ ಡಿಸ್ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಈ ಕೈಯಿಂದ ಇಲ್ಲಿವರೆಗೂ ಅಂತಂದರೆ ಮಣಿಕಟ್ಟಿನ ಕೆಳಗಡೆ ಯಾವುದಾದ್ರು ಚಿಕ್ಕ ಪುಟ್ಟ ಟ್ಯಾಟೂಸ್ ಇದ್ರೂ ಏನು ಡಿಸ್ಕ್ವಾಲಿಫೈ ಆಗೋದಿಲ್ಲ. ಅಥವಾ ನಾವೇನಾದರೂ ಕುತ್ತಿಗೆ ಭಾಗದಲ್ಲಿ, ಭುಜದಲ್ಲಿ ಅಥವಾ ಬೆನ್ನಲ್ಲಿ ಏನಾದರೂ ದೊಡ್ಡ ದೊಡ್ಡ ಟ್ಯಾಟೂಸ್ ಇದ್ದರೆ ಅದು ಡಿಸ್ಕ್ವಾಲಿಫೈ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಆರ್ಮಿಯಲ್ಲಿ. ಇನ್ನೊಂದು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಬಂದರೆ ಟ್ಯಾಟೂಸ್ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಬಟ್ ಆದರೂ ಸಹ ನೀವು ಚಿಕ್ಕ ಪುಟ್ಟ ಅಂತಂದರೆ ಇಲ್ಲಿ ಮುಂಗೈ ಮೇಲೆ ಹಾಕ್ಸ್ಕೊಂಡಿದ್ದೀನಿ ಅಥವಾ ಪರ್ಮನೆಂಟಾಗಿ ಏನಾದರೂ ಕೈ ಕಾಲು ಏನಾದರೂ ಊನ ಆಗಿದ್ದರೆ ಇಲ್ಲೆಲ್ಲಾದರೂ ಹಾಕ್ಸ್ಕೊಂಡಿದ್ದೀನಿ ಅಂದರೆ ನಡೆಯುತ್ತೆ. ಆದರೆ ದೊಡ್ಡ ದೊಡ್ಡ ಟ್ಯಾಟೂಸ್ ಏನಾದರೂ ಹಾಕ್ಸ್ಕೊಂಡಿದ್ರೆ ಸೇಫರ್ ಸೈಡು ನೀವು ಅದನ್ನು ರಿಮೂವ್ ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ದೊಡ್ಡ ದೊಡ್ಡ ಟ್ಯಾಟೂಸು ಅಥವಾ ಚಿತ್ರಗಳು ಬಡಿಸ್ಕೊಂಡಿರ್ತಾರಲ್ಲ, ಸೊ ಅಂಥವನ್ನ ರಿಮೂವ್ ಮಾಡಿಸಿದ್ರೆ ಬೆಸ್ಟು ಅಂತ ಹೇಳ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬಂತಂದರೆ ನಾನು ಹೇಳ್ತಾ ಇರೋದು ಆಪರೇಷನ್ ಮಾರ್ಕ್ಸ್ ಬಂದರೆ, ಆಪ್ರೇಷನ್ ನನಗೆ ದೊಡ್ಡ ಸಿಸರಿನ್ ಆಗಿದೆ ಮೇಡಮ್, ನಾವು ಸಹ ಇದಕ್ಕೆ ಅಪ್ಲೈ ಮಾಡ್ಬೋದಾ, ಆ ಥರ ಏನಾದರೂ ಇದ್ದರೆ ನಾವು ಡಿಸ್ಕ್ವಾಲಿಫೈ ಆಗ್ತೀವಾ ಅಂತ ಕೇಳ್ತಾ ಇದ್ದೀರಾ. ಆಪ್ರೇಷನ್ ಮಾರ್ಕ್ಸು ಅಂತಂದರೆ ಆರ್ಮಿಯಲ್ಲಿ ಬಂತಂದರೆ ಚಿಕ್ಕ ಪುಟ್ಟ ಎಲ್ಲಾದರೂ ಮಣ್ಕೈ ಮೊಣಕಾಲು ಅಥವಾ ಅಲ್ಲೇನಾದರೂ ಕಾಣ್ದಿರುವಂಥ ಭಾಗದಲ್ಲಿ ಏನಾದರೂ ಆಗಿದ್ರೆ ಚಿಕ್ಕ ಪುಟ್ಟ ಆಗಿದ್ರೆ ನಡೆಯುತ್ತೆ. ಬಟ್ ಚೆಸ್ಟ್ನ ನಾವು ಮೆಷರ್ ಮಾಡಬೇಕಾಗುತ್ತೆ ಆರ್ಮಿ. ಆ ಥರ ದೊಡ್ಡದೇನಾದರೂ ನಿಮಗೆ ಮಾರ್ಕ್ ಇದ್ದರೆ, ಎದೆ ಭಾಗದಲ್ಲಿ ದೊಡ್ಡ ದೊಡ್ಡ ಆಪ್ರೇಷನ್ಸ್ ಆಗಿದ್ದರೆ ಅಥವಾ ಹೊಟ್ಟೆ ಭಾಗದಲ್ಲಿ ದೊಡ್ಡ ದೊಡ್ಡ ಆಪ್ರೇಷನ್ ಇರುವಂತಹ ಮಾರ್ಕ್ಸ್ ಇದ್ದರೆ ನೀವು ಆರ್ಮಿಯಲ್ಲಿ ಡಿಸ್ಕ್ವಾಲಿಫೈ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಆ ಥರ ಏನು ಯಾವುದೇ ಅಂತ ನಿಬಂಧನೆಗಳಿಲ್ಲ. ಅಥವಾ ನೀವು ಪರ್ಮನೆಂಟಾಗಿ ಏನಾದರೂ ಕೈ ಕಾಲು ಏನಾದರೂ ಊನ ಆಗಿದ್ದರೆ ಅಥವಾ ಏನಾದರೂ ಅಡ್ಜಸ್ಟ್ ಆಗಿದ್ದರೆ, ಆ ಥರ ಏನಾದರೂ ಆಗಿದ್ದರೆ ನೀವು ಡಿಸ್ಕ್ವಾಲಿಫೈ ಆಗುವಂಥ ಸಾಧ್ಯತೆ ಇದೆ. ಚಿಕ್ಕ ಪುಟ್ಟ ಆಪ್ರೇಷನ್ ಆಗಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಪೊಲೀಸ್ ಇಲಾಖೆಗೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಇದಿಷ್ಟು ನಮಗೆ ಟ್ಯಾಟೂಸ್ ಮತ್ತು ಆಪ್ರೇಷನ್ ಮಾರ್ಕ್ಸ್ ಬಗ್ಗೆ ಇರುವಂಥ ವಿಡಿಯೋ ಆಗಿತ್ತೆ. ಮತ್ತು ನಿಮಗೆ ಏನಾದರೂ ಬೇರೆ ಥರ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.